90 ರೂಪಾಯಿ. ಮೊಟ್ಟೆ ಬೇಕಾ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಪೂರ್ಣ ಪ್ರಜ್ಞಾ ನಗರ ಬಂದಿದ್ದೀನಿ. ಪೂರ್ಣ ಪ್ರಜ್ಞಾ ನಗರ ಉಳ್ಳಾಳ್ ಮೇನ್ ರೋಡು, ವಿಷ್ಣುವರ್ಧನ್ ಕಟ್ಟೆ ಅಂತ ಇದೆ. ಸೊ ಅದರ ಪಕ್ಕದಲ್ಲೇ ಈ ಒಂದು ನಾನ್ ವೆಜ್ ಹೋಟ್ಲ್ ಇದೆ. ತುಂಬ ಚೆನ್ನಾಗಿರುತ್ತಂತೆ, ಖಾರವಾಗಿರುತ್ತೆ. ಅಂದರೆ ನಾನ್ ವೆಜ್ ಅಂದಾಗಲೇ ಆ ಖಾರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಇವತ್ತು ಸಿಗುತ್ತೆ. ಮುದ್ದೆ, ಬಿರಿಯಾನಿ, ಲಿವರ್ ಫ್ರೈ, ಚಿಕನ್ ಫ್ರೈ, ಎಗ್ ಬೋಟಿ ಫ್ರೈ, ತುಂಬ ಐಟಮ್ ಇದೆ. ಎಲ್ಲ ಖಾರವಾಗಿ ಸಿಗುತ್ತಂತೆ. ಹಳ್ಳಿ ಶೈಲಿ, ನಾಟಿ ಶೈಲಿ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಅದ್ಭುತವಾದಂಥ ನಾನ್ ವೆಜ್ ಊಟ ಕೊಡಿಸ್ತೀನಿ. ಎಗ್ ಬೋಟಿ ಫ್ರೈ ಅಂತ ಸಿಗುತ್ತೆ. ಬನ್ನಿ. ಚಪಾತಿ, ಬಿರಿಯಾನಿ, ಕುಸ್ಕಾ, ಅನ್ನ ಸಾಂಬಾರ್, ಬೆಳ್ಳುಳ್ಳಿ ಕಬಾಬ್, ತಿನ್ಕಳಿ, ತಗೊಳ್ಳೋ ರಾವುಲ್ಲ, ರುಬ್ಬಿ ಕೊಡೋ ರಾವುಲ್ಲ. ನಿಮ್ಮ ಕಡೆ ರಾವುಲ್ಲ ಇಲ್ವಾ ಸರ್? ನಮ್ಮ ಕಡೆ ರಾವುಲ್ಲ ಇಲ್ಲ, ನೀವೆಲ್ಲ ನಾವಿಬ್ಬರಷ್ಟೇ. ಬೋಟಿ ಫ್ರೈ ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅವರು. ಸರ್ ಬನಶಂಕರಿ ದಮ್ ಬಿರಿಯಾನಿ ಯಾವಾಗ ಶುರುವಾಗಿದ್ದು? ಒಂದು 5 ವರ್ಷ ಆಯಿತು ಸರ್. 5 ವರ್ಷ ಆಯಿತು. 5 ವರ್ಷ ಆಯಿತು ಸರ್. ಏನೇನೆಲ್ಲ ಸಿಗುತ್ತೆ ನಮ್ಮಲ್ಲಿ? ಬಿರಿಯಾನಿ ಸಿಗುತ್ತೆ, ಮುದ್ದೆ ಸಿಗುತ್ತೆ, ಬೋಟಿ ಫ್ರೈ, ಚಿಕನ್ ಫ್ರೈ, ತಲೆ ಮಾಂಸ, ಪರೋಟ ಸಿಗುತ್ತೆ, ಚಪಾತಿ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ. ಇದು ನೋಡಿ ಚಿಕನ್ ಕರಿ ಇವಾಗ ಮಾಡ್ತಾ ಇದ್ದೀನಿ. ಓಕೆ. ಮಸಾಲ ಇದು ತಲೆ ಮಾಂಸ ಈಗ ರೆಡಿಯಾಗಿ ತೆಗಿಬೇಕು. ಓಕೆ. ಇದು ಬೋಟಿ ಕರಿ, ಇದು ಓಕೆ. ಇದು ಲಿವರ್ ಫ್ರೈ ರೆಡಿ ಇದೆ. ಎಗ್ ಬೋಟಿ ಫ್ರೈ ರೆಡಿ ಇದೆ. ಓಕೆ. ಎಷ್ಟು ಸರ್ ಎಗ್ ಬೋಟಿ? ಎಗ್ ಬೋಟಿ ಫ್ರೈ 120, ಹಾಫ್ 60 ರೂಪಾಯಿ. ಇದು ಚಿಲ್ಲಿ ಚಿಕನ್ ರೆಡಿ ಇದೆ. ಚಿಲ್ಲಿ ಚಿಕನ್ ಎಷ್ಟು? ಅದು 120 ಪ್ಲೇಟು, ಹಾಫ್ 60. ಓಕೆ, ಹಂಗೆ ತೋರಿಸಿ ಸರ್. ಅದಕ್ಕೆ ನೋಡಿ, 6 ಪೀಸ್ ಬರುತ್ತೆ ಹಾಫ್ಗೆ. ಓಕೆ. ಇದು ಬಾಯ್ಲ್ಡ್ ಎಗ್ ಇದೆ, ವೈಟ್ ರೈಸು, ಪ್ಲೇಟ್ 35 ಪೀಸ್, 35 ರೂಪಾಯಿ. ಒಂದು ಬಿರಿಯಾನಿ 90 ರೂಪೀಸ್. ಚಿಕನ್ ಬಿರಿಯಾನಿ ಇವಾಗ ರೆಡಿ ಇದೆ. ದಮ್ ಬಿರಿಯಾನಿ ಬಿಸಿ ರೆಡಿಯಾಗಿದೆ. ಬಿಸಿ ರೆಡಿಯಾಗಿದೆ. ಓಕೆ. ಚಪಾತಿ ನಾವೇ ಹೋಮ್ ಮೇಡ್ ಮಾಡ್ಕೊಳ್ಳೋದು. ಚಪಾತಿ ರೆಡಿ ಇದೆ. ಪರೋಟ ಮಾಡ್ತಾರೆ. ಓಕೆ. ಇದು ಗೀ ರೈಸು. ಗೀ ರೈಸು ಇರುತ್ತಾ? ಗೀ ರೈಸ್ ಇದೆ. ಕುಸ್ಕಾ. ಓಕೆ. ಬಿರಿಯಾನಿ ಇದೆ. ಇದು ಇಷ್ಟಿದೆ. ಓಕೆ. ಇನ್ನು ಮುದ್ದೆನೂ ಇದೆ? ಮುದ್ದೆ ಇದೆ, ಮಾಡ್ತಾವ್ರೆ. ಒಂದು 10 ನಿಮಿಷ ಆಗುತ್ತೆ. ಮುದ್ದೆ ಒಂದು 10 ನಿಮಿಷ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತಾನೆ ಊಟ? 12 ಗಂಟೆಯಿಂದ 4 ಗಂಟೆವರೆಗೂ ಇರ್ತೀವಿ. ಯಾವ ನಿಮ್ದು ಮೂಲತಃ? ನಾಗಮಂಗಲ ಸರ್. ನಾಗಮಂಗಲ ಹತ್ರ ಗೌಡ್ರಹಳ್ಳಿ ಅಂತ. ಹೌದಾ? ಹೌದು. ಅಡುಗೆ ಶೈಲಿ ಎಲ್ಲ ಅಲ್ಲಿ ಥರನ? ಎಲ್ಲ ಅಲ್ಲಿ ಶೈಲಿ. ಊರ್ದಾರೆ ನಾವೇ ಸ್ವಂತ ಹೋಮ್ಮೇಡ್ ನಾನೇ ಮಾಡೋದು. ಕುಕ್ಕಿಂಗೇ ನಾನು. ನೀವೇನಾ? ಬೇರೆ ಕಡೆ ಹೋಟ್ಲಾಗ ಕೆಲಸ ಮಾಡ್ತಾ ಇದ್ದೆ, ಇವಾಗ ನಾನು ಮಾಡ್ಕೊಂಡಿದ್ದೀನಿ. ಮತ್ತಿನ್ನು ಬನಶಂಕರಿ ದಮ್ ಬಿರಿಯಾನಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಇದು ಯಾವ ಏರಿಯಾ ಇದು? ಇದು ಉತ್ತರಹಳ್ಳಿ ಬಸ್ ಸ್ಟಾಪಿಂದ ಕೆಂಗೇರಿ ಮೇನ್ ರೋಡು, ಪೂರ್ಣ ಪ್ರಜ್ಞಾ ವಾಟರ್ ಟ್ಯಾಂಕು. ವಿಷ್ಣು ಕಟ್ಟೆ ಪಕ್ಕದಲ್ಲೇ ಇದೆ. ಯಾವಾಗಿಂದ ಬರ್ತಾ ಇದೆ ಅಂತ? ಟೇಸ್ಟ್ ಹೇಗಿದೆ? ನಾವಾಯ್ತು ಸರ್ 5 ಇಯರ್ಸ್ ಇಂದ. 5 ಇಯರ್ಸ್ ಇಂದ ತಿಂದು ನಾವು ಬೇರೆ ಕಡೆ ಎಲ್ಲ ನೋಡಿದೀವಿ. ಚುಂಚುಕಟ್ಟ ಆ ಕಡೆ ಎಲ್ಲ ಲಿಮಿಟ್ಸ್, RBL ಅಲ್ಲೆಲ್ಲ ತಿಂದಿದ್ದೀವಿ. ನಮಗೆ ನಿಜ ಟೇಸ್ಟ್. ಬಟ್ ಇಲ್ಲಿ ಹಿಂಗಿದ್ರು ಟೇಸ್ಟ್ ಮಾತ್ರ ಆಸಮ್. ಕ್ವಾಂಟಿಟಿನೂ ಚೆನ್ನಾಗಿದೆ, ಪೀಸು ಚೆನ್ನಾಗಿ ಹಾಕ್ತಾರೆ, ತುಂಬ ಚೆನ್ನಾಗಿದೆ. ಓಕೆ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್. ಒಂದ್ಸಲ ತಿಂದ್ಬಿಟ್ಟು ಆಮೇಲೆ ಹೇಳಬೇಕಲ್ವಾ. ಭಾಳ ವರ್ಷದಿಂದ ಮಾಡ್ತಿದ್ದಾರೆ.
ನಾವು 5 ವರ್ಷದಿಂದ ಬರ್ತೀನಿ ಹೇಳಿ ಈ ಕಡೆ ಅಣ್ಣ 5 ವರ್ಷದಿಂದ ಪರಿಚಯ ಆಗಲ್ವಾ 5 ವರ್ಷದ ಮೇಲೆ ಆಯ್ತು ಬಿಸಿ ಬಿಸಿ ತಲೆ ಮಾಂಸ ಬಿಸಿ ತಲೆ ಮಾಂಸ ರೆಡಿ. ಓಹೋ ಚರ್ಬಿ ಗಿರ್ಬಿ ಎಲ್ಲ ಹಾಕಿದ್ದೀರಾ? ಎಲ್ಲ ಇದೆ, ಕೊಲೆಸ್ಟ್ರಾಲ್ ಚೆನ್ನಾಗಿರ್ಬೇಕು. ಏನು ಬೋಟಿ ಫ್ರೈ ಹಾಕ್ಲಾ, ಏನು ತಲೆ ಮಾಂಸ ಹಾಕ್ಲಾ, ಚಿಕನ್ ಹಾಕ್ಲಾ? ಬೋಟಿ ಬೋಟಿ. ತೊಗೊಳ್ಳೋಣ ಒಂದು ರೈಸು. ಇದು ಬೋಟಿ ಫ್ರೈ ಚಿಕನ್ ಸೇವಾ. ಸರ್ ಪಾರ್ಸಲ್ ಏನಿದೆ ನಿಮಗೆ? ಹಾಂ ಏನು ಒಂದು ಮುದ್ದೆ ಒಂದು ಮೊಟ್ಟೆ ಹಾಫ್ ರೈಸ್ ತಗೊಂಡ್ರ? ಹಾಫ್ ಪುಸ್ತಕ 50 ಒಂದು 60 110 ರೂಪಾಯಿ ಆಯ್ತು. ತೊಗೊಳ್ಳೋಣ ಪಾರ್ಸಲ್ ಏನು ನಿಮ್ಮದು? ಒಂದೊಳ್ಳೆ ನಾನ್ ವೆಜ್ ಊಟ ಇವತ್ತು ಮಧ್ಯಾಹ್ನ. ಬನಶಂಕರಿ ದಮ್ ಬಿರಿಯಾನಿಲಿ ಸಿಕ್ಕಾಬಟ್ಟೆ ಐಟಮ್ ಸಿಗುತ್ತೆ. ತೊಗೊಂಡಿದ್ದೀನಿ, ಏನೇನಿದೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಬಿರಿಯಾನಿ, ಚಿಕನ್ ಬಿರಿಯಾನಿ, ಅದು ದಮ್ ಬಿರಿಯಾನಿ, ಮತ್ತು ತಲೆ ಮಾಂಸ ಇದೆ ಬಿಸಿ ಬಿಸಿ ಇವಾಗ ರೆಡಿ ಆಯಿತು. ಮೇ ಬಿ ಕ್ಲೋಸಪ್ಪಲ್ಲಿ ಕಂಡ್ರಲ್ಲ, ಇವಾಗ ತಕ್ಷಣಕ್ಕೆ ತೊಗೊಂಡಿದ್ದು. ಮತ್ತು ಚಿಕನ್ ಫ್ರೈ ಇದೆ, ಎಗ್ ಬೋಟಿ ಫ್ರೈ ಸಿಗುತ್ತೆ. ಅಂದರೆ ಬೋಟಿ ಮಸಾಲ ಮಾಡ್ತಾರೆ, ಬೋಟಿ ಫ್ರೈ ಸಿಗುತ್ತೆ ಯೂಶಲಿ ಸ್ಟ್ರೀಟ್ ಫುಡ್ ಅಂದಾಗ. ಬಟ್ ಇಲ್ಲಿ ಎಗ್ ಬೋಟಿ ಫ್ರೈ ಸಿಗುತ್ತೆ. ನನಗದು ಬಹಳ ಇಷ್ಟ ಆಯಿತು. ತುಂಬ ದಿನ ಬೇರೆ ಆಗಿತ್ತು ಎಗ್ ಬೋಟಿ ಫ್ರೈ ಟ್ರೈ ಮಾಡಿ. ಸೊ ಎಗ್ ಬೋಟಿ ಫ್ರೈ ಸಿಗ್ತಾ ಇದೆ. ಮತ್ತು ಇನ್ನು ಲಿವರ್ ಫ್ರೈ ಅದು ಕೂಡ ಸಿಕ್ಕಿದೆ. ಚರ್ಬಿ ಗಿರ್ಬಿ ಎಲ್ಲ ಹಾಕಿ ಜೋರಾಗಿ ತಲೆ ಮಾಂಸ ಮಾಡಿದರೆ ನನ್ನ ಫೇವ್ರೇಟು. ಬಿಸಿ ಬಿಸಿ ಇದೆ. ಒಂದೊಳ್ಳೆ ಖಾರ ಸಿಗುತ್ತೆ. ಆ ತಲೆ ಮಾಂಸ ಅಂದಾಗ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಅದು ನನಗಂತೂ ಅಲ್ಟಿಮೇಟು. ಯಾವಾಗಲೂ ನನ್ನ ಫೇವ್ರೇಟ್ ಅದು ಆ್ಯಕ್ಚುಲಾಗಿ ತಲೆ ಮಾಂಸ ಅನ್ನುವಂಥದ್ದು. ಸೊ ಹೆಡ್ ಮಟನು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ತದನಂತರದಲ್ಲಿ ಯಾವ್ದು ತೊಗೊಳ್ಳೋದು? ಲಿವರ್ ಫ್ರೈ. ಹಸಿರು ಮಸಾಲೆ ಹೆಚ್ಚಿಕೊಂಡಿದ್ದಾರೆ ಹಾಗೂ ಮೆಣಸು ಜಾಸ್ತಿ ಬಳಸಂಗಿದ್ದಾರೆ. ಟೇಸ್ಟ್ ಮಾತ್ರ ಬೆಂಕಿ. ಚಪಾತಿ ಪರೋಟಾಗೆ 100% ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಖಾರ ಸಿಗುತ್ತೆ, ಮೆಣಸು ಮಸಾಲೆ ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ. ಮಾತಾಡೋಂಗೆ ಇಲ್ಲ, ಕೆಮ್ಮಂಗೆ ಇಲ್ಲ, ಆ ರೇಂಜ್ಗೆ ಟೇಸ್ಟ್ ಇದೆ. ಇನ್ನು ಎಗ್ ಬೋಟಿ, ಆಹಾ, ಇದು ಖಾರ ಬರಲ್ಲ, ಇದು ಖಾರ ಕಮ್ಮಿ ಇರುತ್ತೆ. ಲೈಟ್ ಮಸಾಲೆ ಕೊಟ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮೊಟ್ಟೆ ಎಲ್ಲ ಬಳಸಿರ್ತಾರೆ, ಆ ಮೊಟ್ಟೆ ಫ್ಲೇವರ್ ಎಲ್ಲ ಸಿಗುತ್ತೆ. ಬೋಟಿ ಅಂತೂ ಅದ್ಭುತವಾಗಿ ಬೆಂದಿದೆ, ಅದು ಇಂಪಾರ್ಟೆಂಟು. ಮತ್ತು ಆ ಚೂಯಿನೂ ಬಹಳ ಇಷ್ಟ ಆಗುತ್ತೆ. ಒಂದೊಂದು ಥರ ಇದೆ. ತದನಂತರದಲ್ಲಿ ಚಿಕನ್ ಫ್ರೈ. ಯಾರೇನು ಬಟ್ರ್ ಗಿಟ್ರ್ ಏನಿಲ್ಲ, ಇವರೇ ಅಡುಗೆ ಮಾಡೋಂಥದ್ದು ಚಿಕನ್ ಫ್ರೈ. ಇದು ಓಕೆ, ಇದು ಸಖತ್ತು ಅನ್ನೋ ಸೀನೇ ಇಲ್ಲ. ಎಲ್ಲನೂ ಟಾಪಲ್ಲೇ ಇದೆ, ಎಲ್ಲನೂ ಇಷ್ಟ ಆಗ್ತಾ ಹೋಗುತ್ತೆ. ಎಲ್ಲದರ ಟೇಸ್ಟು ಕೂಡ ವಿಭಿನ್ನವಾಗೇ ಇರುತ್ತೆ. ತುಂಬ ಚೆನ್ನಾಗಿದೆ, ಸೂಪರ್. ಇನ್ನು ಬಿರಿಯಾನಿ ಕಡೆ ನಮ್ಮ ಗಮನ. ನೀವು ಜಾಗ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ, ಬನ್ನಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಸೂಪರ್. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಪಕ್ಕ ಕಳೆದೋಗ್ತೀರ. ಬಿರಿಯಾನಿನೂ ಅಷ್ಟೇ ಕ್ಲಾಸಾಗಿ ಮಾಡಿದ್ದಾರೆ. ಪಕ್ಕಾ ನಡಿ ಶೈಲಿ. ಸ್ವಲ್ಪ ಖಾರದ ಲೆವೆಲ್ಲು ಇದ್ದೇ ಇರುತ್ತೆ ಪ್ರತಿಯೊಂದರಲ್ಲೂ. ಬಟ್ ಬೋಟಿ ಅಂದಾಗ ಸ್ವಲ್ಪ ಖಾರದ ಲೆವೆಲ್ ಕಮ್ಮಿ ಇರುತ್ತೆ, ಯಾಕಂದರೆ ಮೊಟ್ಟೆ ಬಳಸಿರ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಇನ್ನು ಮಿಕ್ಕಿದ್ರಲ್ಲೆಲ್ಲ ಖಾರ ಸ್ವಲ್ಪ ಮುಂದಾಗೆ ಇರುತ್ತೆ. ಅದ್ಭುತವಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.